ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಜಾತಿ ಆದಾಯ ಪ್ರಮಾಣಪತ್ರಕ್ಕೆ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಜಾತಿ ಆದಾಯ ಪ್ರಮಾಣಪತ್ರಕ್ಕೆ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ತುಂಬ ಸರಳವಾಗಿ ಈಸಿಯಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಅರ್ಜಿ ಹಾಕೋದು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಅರ್ಜಿಯನ್ನು ಸಂಪೂರ್ಣವಾಗಿ ಕೊನೆವರೆಗೆ ನೋಡಿ ವಿಡಿಯೋನ. ಇದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟು ಮೊದಲಿಗೆ ಈ ಒಂದು ಕಾಸ್ಟ್ ಇನ್ಕಮ್ಗೆ ಹಾಕ್ಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಏನೆಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಅನ್ನೋದು ಗೊತ್ತಿರಬೇಕಾಗುತ್ತೆ. ಎಲ್ಲನೂ PDF ಅಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಆಲ್ರೆಡಿ. ಸೊ ನಾನು ಇವಾಗ ಡಾಕ್ಯುಮೆಂಟನ್ನು ಹೇಳ್ತೀನಿ ಒಂದೊಂದಾಗಿ. ಆಧಾರ್ ಕಾರ್ಡು, ಅದಂಥ ರೇಷನ್ ಕಾರ್ಡು ಇವೆಲ್ಲನೂ PDF ಅಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಸೊ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ಓಲ್ಡ್ ಕ್ಯಾಸ್ಟ್ ಇನ್ಕಮ್ ಇದ್ದರೆ ಓಲ್ಡ್ ಕ್ಯಾಸ್ಟ್ ಇನ್ಕಮ್ ಕೂಡ ಅಪ್ಲೋಡನ್ನು ಮಾಡ್ಬೋದು. ಓಲ್ಡ್ ಕ್ಯಾಸ್ಟ್ ಇನ್ಕಮ್ ಇಲ್ಲ ನಿಮ್ಮ ಹತ್ರ ಅಂದರೆ TC ಕೂಡ ಅಪ್ಲೋಡನ್ನು ಮಾಡ್ಬೋದು. ನಿಮ್ಮ ಒಂದು 7th ಆಗಿರ್ಬೋದು, 10th ಲಿವಿಂಗ್ ಸರ್ಟಿಫಿಕೇಟು TCಯನ್ನು ನೀವು ಅಪ್ಲೋಡನ್ನು ಮಾಡ್ಬೋದು. ಅದು ನಿಮ್ಮ ಹತ್ರ ಇಲ್ಲಪ್ಪ, ನಾವು ಸ್ಕೂಲ್ ಓದಿಲ್ಲ ಅಂದರೆ ಅದು ಕೂಡ ಇನ್ನೊಂದು ಆಪ್ಷನ್ ಇದೆ. ಈ ಸ್ಟಾಂಪ್ ಅಪ್ಡೇಟ್ ತೊಗೋಬೇಕಾಗುತ್ತೆ. 20 ರೂಪಾಯಿ ಈ ಸ್ಟಾಂಪ್ ತೊಗೊಂಡು ಅಪ್ಡೇಟ್ ಮಾಡಿಸಿ ಅದಕ್ಕೆ ಅಪ್ಲೋಡನ್ನು ಮಾಡಿದರೂ ಕೂಡ ನಡೆಯುತ್ತೆ. ಸೊ ಇಷ್ಟು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋದಿರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ನಾಡ ಕಚೇರಿ ಅಂತ ಸರ್ಚ್ ಮಾಡಿ, ಕೇವಲ ನಾಡ ಕಚೇರಿ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಪಬ್ಲಿಕ್ ಲಾಗಿನ್ ಅಂತ ಒಂದಿರುತ್ತೆ. AJSK ಅಟಲ್ಜಿ ಜನಸ್ನೇಹಿ ಕೇಂದ್ರ, AJSK karnataka.go.in ಅಂತ ಇರುತ್ತೆ ನೋಡಿ. ಇಲ್ಲೇನಿದೆಲ್ಲ ಇದೇ ರೀತಿಯಾಗಿ ಇಲ್ಲಿ ಪಬ್ಲಿಕ್ ಲಾಗಿನ್ ಅಂತ ಬಂದಿದೆ ನೋಡಿ. ಲಾಗಿನ್ ಪಬ್ಲಿಕ್ ಅಂತ ಈ ಒಂದು ವೆಬ್ಸೈಟನ್ನು ಕ್ಲಿಕ್ ಮಾಡ್ಕೋಬೇಕು ನೀವು. ಯಾಕಂದರೆ ಪಬ್ಲಿಕ್ ಲಾಗಿನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ಭೂಮಿ ವ್ಯಾಲೆಟ್ ಅಂತ ಬರುತ್ತೆ. ಭೂಮಿ ವ್ಯಾಲೆಟಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ನೀವು ಭೂಮಿ ವ್ಯಾಲೆಟ್ ಇದ್ದವರು ಅಲ್ಲಿ ಹಾಕೋಬೋದು. ನಾರ್ಮಲ್ ಆಗಿ ಸಾರ್ವಜನಿಕರು ಮೊಬೈಲಲ್ಲಿ ಅಪ್ಲೈ ಮಾಡೋರು ಇದು ತುಂಬಾ ಸರಳವಾಗಿ ಅಂದರೆ ಇದರಲ್ಲೇ ಪಬ್ಲಿಕ್ ಲಾಗಿನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೇಕು. ಇದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ನಾಡ ಕಚೇರಿ 5.0 ವೆಬ್ಸೈಟ್ ಇದು. ಇದರಲ್ಲಿ ಮೊದಲಿಗೆ ಮೊಬೈಲ್ ನಂಬರ್ ಹಾಕಬೇಕು. ಮೊಬೈಲ್ ನಂಬರ್ ಹಾಕಿ OTP ಅಂತ ಕ್ಲಿಕ್ ಮಾಡಿ ನಿಮಗೆ OTP ಬರುತ್ತೆ. ಆ ಒಂದು ಮೊಬೈಲ್ ನಂಬರ್ OTP ಬಂದು ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಆಗುತ್ತೆ ನೋಡಿ. ಇವಾಗ ಲಾಗಿನ್ ಮಾಡ್ಕೊಂಡಿದ್ದೀನಿ. ಲಾಗಿನ್ ಆದ ನಂತರ ಮೊದಲಿಗೆ ಇಲ್ಲಿ ಹೊಸ ವಿನಂತಿ ಅಂತಿದೆ ನೋಡಿ. ಈ ಒಂದು ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇಷ್ಟು ಆಪ್ಷನ್ ಬರುತ್ತವೆ. ಇದರಲ್ಲಿ ಸೆಕೆಂಡ್ ಒನ್ ಜಾತಿ ಪ್ರಮಾಣ ಪತ್ರ ಅಂತಿದೆ. ಅದ್ರ ಮೇಲೆ ಮೌಜಿಟ್ರೆ ಅಲ್ಲಿ ಜಾತಿ ಪ್ರಮಾಣ ಪತ್ರ ಎಷ್ಟು ವಿಧಗಳು ಇದಾವೆ ಅನ್ನೋದು ತೋರಿಸ್ತದೆ ನೋಡಿ. ಇಷ್ಟು ಥರನಾದ ಜಾತಿ ಪ್ರಮಾಣ ಪತ್ರಗಳು ಇರ್ತವೆ. ನಮಗೆ ಬೇಕಾಗಿರೋದು ಕೇವಲ ಜಾತಿ ಪ್ರಮಾಣ ಪತ್ರ. ಸೊ ಹಾಗಾಗಿ ಫಸ್ಟ್ ಒನ್ ಇದೆ ನೋಡಿ, ಜಾತಿ ಪ್ರಮಾಣಪತ್ರ ಆಪ್ಷನಲ್ಲಿ ಫಸ್ಟ್ ಒನ್ನೇ ಜಾತಿ ಪ್ರಮಾಣಪತ್ರ ಅಂತಿದೆ. ಸೊ ಇದಕ್ಕೆ ಎಲ್ಲ ಥರ SC/ST ಆಗಿರ್ಬೋದು, 2A 2B 3A 3B ಸೇರಿ ಎಲ್ಲರೂ ಕೂಡ ಇದರಲ್ಲೇ ಜಾತಿ ಪ್ರಮಾಣಪತ್ರಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ಕಮ್ ಬೇಕಾದವರು ಸಪ್ರೇಟಾಗಿ ಆದಾಯ ಪ್ರಮಾಣಪತ್ರ ಇರುತ್ತೆ, ಅದಕ್ಕೆ ಆದಾಯ ಸಪ್ರೇಟಾಗಿ ಅಪ್ಲೈನ ಮಾಡ್ಕೋಬೋದು. ಸೊ ಇವಾಗ ಜಾತಿ ಪ್ರಮಾಣಪತ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಶೋ ಆಗುತ್ತೆ ಕೆಲವೊಂದು ಇನ್ಫಾರ್ಮೇಷನು. ಇಲ್ಲಿ ನಿಮಗೆ ಪಡೆಯಲು ನಿರ್ದಿಷ್ಟ ದಿನಗಳಿದೆ. ಗರಿಷ್ಠ ದಿನಗಳು 21 ದಿನ ಟೈಮ್ ಇರುತ್ತೆ ಇದಕ್ಕೆ ಬರೋದಕ್ಕೆ. ಸೇವಾ ಶುಲ್ಕ 40 ರೂಪಾಯಿ. ಕೇವಲ 40 ರೂಪಾಯಲ್ಲಿ ಅರ್ಜಿಯನ್ನು ಹಾಕೋಬೋದು. ಇನ್ ಪರ್ಸನ್ ಆನ್ಲೈನ್ ತಗೋದಕ್ಕೆ ಯಾವುದೇ ಥರ ಶುಲ್ಕ ಇರೋದಿಲ್ಲ. ಡೌನ್ಲೋಡ್ ಮಾಡೋದಕ್ಕೆ ಸ್ಪೀಡ್ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಬರಬೇಕು. ಒಂದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ 41 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಸೊ ಅದಾನಂತರ ಆವಾಗಲೇ ಹೇಳಿದೆ ನಿಮಗೆ ಡಾಕ್ಯುಮೆಂಟ್ ಯಾವ ಬೇಕಂತ. ಎಲ್ಲ ಡಾಕ್ಯುಮೆಂಟ್ ನಿಮಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, TC, ವೋಟರ್ ID ಅಥವಾ ಸ್ವಯಂ ಘೋಷಣೆ ಅಂತ ಕೊಟ್ಟಿದೆ. ಸ್ವಯಂ ಘೋಷಣೆ ಅಂದರೆ ಅಪ್ಡೇಟ್ ಒಂದು ಈ ಸ್ಟಾಂಪ್ ತೊಗೊಂಡು ಅಪ್ಡೇಟನ್ನು ಮಾಡ್ಬೋದು. ಶಾಲೆ ಓದಿಲ್ಲ, ಸ್ಕೂಲ್ ಓದಿಲ್ಲ ಅನ್ನೋರು. ಸೊ ಕೆಳಗಡೆ ಮುಂದುವರಿಸಿ ಅಂತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ನೀವು ಪಡೆದ ಚೀಟಿ ಹೊಂದಿರುವ ಅಂತ ಕೇಳುತ್ತೆ. ರೇಷನ್ ಕಾರ್ಡ್ ನಿಮ್ಮ ಹತ್ರ ಇದ್ದರೆ ಹೌದು ಅಂತ ಹಾಕಬೇಕು. ರೇಷನ್ ಕಾರ್ಡ್ ಇಲ್ಲ ಅಂದರೆ ನಿಮ್ಮ ಹತ್ರ ಇಲ್ಲ ಅಂತ ಹಾಕೋಬೇಕು. ಇಲ್ಲ ಅಂತ ಹಾಕ್ಕೊಂಡ್ರೆ ಆಧಾರ್ ಕಾರ್ಡನ್ನು ಕೇಳುತ್ತೆ. ಆಧಾರ್ ದೃಢೀಕರಣ ಸೇವೆಗಾಗಿ ಮುಂದುವರಿಯಿರಿ ಅಂತ ಕೇಳ್ತಾ ಇದೆ. ಕ್ಲಿಕ್ ಮಾಡಿ ಅಂತ ಇಲ್ಲಿ ಮುಂದುವರಿಸಿ. ಇಲ್ಲಿ ನಿಮಗೆ ಆಧಾರ್ ಐಡೆಂಟಿಫಿಕೇಷನ್ ವ್ಯಾಲಿಡೇಷನ್ ಸರ್ವಿಸ್ಗೆ ಹೋಗುತ್ತೆ, EKYC ಸರ್ವಿಸ್ಗೆ ಹೋಗುತ್ತೆ. ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ನೀವು ವೆರಿಫೈನ ಮಾಡ್ಕೋಬೇಕು. ಆ್ಯಸ್ ಪರ್ ಆಧಾರ್ ಅಂತ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ನಿಮ್ಮ ಒಂದು ಹೆಸರು ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಹೆಸರನ್ನು ಹಾಕೋಬೇಕು. ಹೆಸರನ್ನು ಇಲ್ಲಿ ಹಾಕಿದ ನಂತರ ಆಮೇಲೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಆಮೇಲೆ ಟಿಕ್ ಮಾಡಿಕೊಂಡು ಸಬ್ಮಿಟ್ ಅಂತಿದೆ ನೋಡಿ. ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಮೊದಲಿಗೆ ಜಿಲ್ಲೆಯನ್ನು ಆಯ್ಕೆಯನ್ನು ಮಾಡ್ಕೋಬೇಕು. ಜಿಲ್ಲೆ ಆಯ್ಕೆ ಮಾಡ್ಕೊಂಡ ನಂತರ
ತಾಲೂಕು ಆಯ್ಕೆ ಮಾಡ್ಕೊಂಡ ನಂತರ ನಿಮ್ಮ ಒಂದು ಹೋಬಳಿಯನ್ನು ಆಯ್ಕೆ ಮಾಡ್ಕೋಬೇಕು. ಯಾವ ಒಂದು ಹೋಬಳಿ ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಕೇಳಿಗೆಸಿ ತಿಳ್ಕೊಳ್ಳಿ ಗೊತ್ತಿದ್ದವ್ರ ಹತ್ರ. ಅದರ ನಂತರ ಗ್ರಾಮವನ್ನು ಆಯ್ಕೆ ಮಾಡ್ಕೊಳ್ಳಿ. ಗ್ರಾಮ ನಂತರ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಬಂದಿರುತ್ತೆ. ಆಧಾರ್ ನಂಬರ್ ಹಾಕಿ ಹೆಸರು ಹಾಕಿರ್ತಾರಲ್ಲ ಅದೇ ಹೆಸರು ಇಲ್ಲಿ ಬಂದಿರುತ್ತೆ ಆಟೋಮೆಟಿಕ್ಕಾಗಿ. ಇಲ್ಲಿ ಅರ್ಜಿದಾರರ ಹೆಸರು ಇಲ್ಲಿ ಶ್ರೀಮತಿ ಕುಮಾರ್ ಅಂತಿದೆ. ಇವರ ವಯಸ್ಸಿನ ಆಧಾರದ ಮೇಲೆ ನೀವು ಇದನ್ನು ಸೆಲೆಕ್ಟನ್ನು ಮಾಡ್ಕೋಬೇಕು. ನಾನು ಚಿಕ್ಕ ಮಕ್ಕಳದಲ್ಲಿ ಅರ್ಜಿಯನ್ನು ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ಚಿಕ್ಕ ಮಗು ಹುಡುಗಿರು ಹಾಕ್ತಾಯಿದ್ದೀನಿ. ಸೊ ಕುಮಾರಿ ಅಂತ ತೊಗೊತಾ ಇದ್ದೀನಿ. ಸೊ ತಂದೆ ಹೆಸರು ಬೀನ್ ಅಂತ ತೊಗೊಳ್ಳಿ. ಬೀನ್ ಅಂದರೆ ತಂದೆ, ಕೋಮ್ ಅಂತ ಕೊಟ್ಟಿದ್ದಾರೆ. ಕೋಮ್ ಅಂದರೆ ಗಂಡ ಅಂತ ಆಗುತ್ತೆ. ಸೊ ಬೀನ್ ಅಂತ ತೊಗೊಳ್ಳಿ. ಅದನಂತರ ಇಲ್ಲಿ ತಂದೆ ಹೆಸರನ್ನು ಎಂಟ್ರ್ ಮಾಡಿ, ತಂದೆ ಹೆಸರು, ಅದನಂತರ ತಾಯಿ ಹೆಸರು ಈ ಒಂದು ಬಾಕ್ಸಲ್ಲಿ ಎಂಟ್ರ್ ಮಾಡಿ. ಆಮೇಲೆ ವಿಳಾಸ, ಆಧಾರ್ ಕಾರ್ಡ್ನಲ್ಲಿರುವಂಥ ವಿಳಾಸ, ಪಿನ್ ಕೋಡ್ ನಂಬರು, ಇಲ್ಲಿ ಆಟೋಮೆಟಿಕ್ಕಾಗಿ ಏನು ಲಾಗಿನ್ ನಂಬರ್ ಇರುತ್ತಲ್ಲ ಆ ಒಂದು ಲಾಗಿನ್ ನಂಬರ್ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಇಲ್ಲಿ OTP ಕಳಿಸಿ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ OTP ಸೆಂಡ್ ಆಗುತ್ತೆ. ಬಂದಿರುವಂಥ OTPಯನ್ನು ಹಾಕಿ ವೆರಿಫೈಯನ್ನು ಮಾಡಬೇಕು. ಬಂದಿರುವಂಥ OTP ಹಾಕಿ ಇಲ್ಲಿ ವೆರಿಫೈ ಅಂತ ಕೊಡಬೇಕು. ಅದ ನಂತರ ಇಲ್ಲಿ ಇಮೇಲ್ ID ಕೂಡ ಹಾಕಬೇಕು. ಇಮೇಲ್ ID ಕೂಡ ಅಷ್ಟೇ, ಇಮೇಲ್ ID ಹಾಕಿ OTP ಸೆಂಡ್ ಮಾಡಬೇಕು. OTP ಸೆಂಡ್ ಮಾಡಿದ್ರೆ ನಿಮ್ಮೊಂದು ಇಮೇಲ್ IDಗೆ OTP ಬರುತ್ತೆ. ಆ ಒಂದು OTPಯನ್ನು ಹಾಕಿ ವೆರಿಫೈಯನ್ನು ಮಾಡ್ಕೋಬೇಕು. ಸೇಮ್ ಮೊಬೈಲ್ ನಂಬರು ಇಮೇಲ್ IDಗೆ ವೆರಿಫೈ ಮಾಡಬೇಕು. ಇಲ್ಲಿ ನೋಡಿ OTP ವೆರಿಫೈಡ್ ಸಕ್ಸಸ್ಫುಲ್ ಅಂತ ಈ ರೀತಿ ಎರಡು ಕಡೆ ಬರಬೇಕು. ಬಂದ ನಂತರ ನಿಮ್ಮ ಪ್ರಮಾಣಪತ್ರ ಡಿಜಿಟಲ್ ಆಕಾರಕ್ಕೆ ತಳಲು ನೀವು ಬಯಸುವಿರಾ ಅಂತ ಕೇಳುತ್ತೆ. ಹೌದು ಅಂತ ಟಿಕ್ ಆಗಿದೆ. ಮತ್ತು ಇನ್ ಪರ್ಸನ್ ಕೂಡ ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ. ಅದ ನಂತರ ಇಲ್ಲಿ ಮುಂದುವರಿಯಿರಿ ಅಂತಿದ್ದಲ್ಲ ಮುಂದಿನದು ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೆಕ್ಸ್ಟ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಮೊದಲಿಗೆ ಇಲ್ಲಿ ಮೀಸಲಾತಿ ವರ್ಗನ ಆಯ್ಕೆ ಮಾಡಬೇಕು. ಪ್ರವರ್ಗ 1, 2A, 2B, 3A, 3B ಜಾತಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತ ಬಂದಿದೆ. ಇಲ್ಲಿ ಕ್ಯಾಟಗರಿ ಯಾವುದು ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಯಾವ ನಿಮ್ಮ ಒಂದು ಕಾಸ್ಟ್ ಯಾವ ಒಂದು ಕ್ಯಾಟಗರಿನಲ್ಲಿ ಬರುತ್ತೆ, ಮೀಸಲಾತಿಯಲ್ಲಿ ಬರುತ್ತೆ ಅಂತ ಗೊತ್ತಿದ್ದು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇಲ್ಲಿ ಆದ ನಂತರ ನೆಕ್ಸ್ಟ್ ಇಲ್ಲಿ ಜಾತಿ ಹೆಸರುಗಳು ತೋರಿಸ್ತವೆ. ಆ ಒಂದು ಬರುವ ಕ್ಯಾಟಗರಿನಲ್ಲಿ ಎಷ್ಟು ಜಾತಿ ಹೆಸರು ಇರ್ತವೆ ಅಷ್ಟು ಒಂದು ಸಮುದಾಯದ ಹೆಸರನ್ನು ಇಲ್ಲಿ ತೋರಿಸ್ತಾ ಹೋಗುತ್ತೆ. ಸೊ ಇದನ್ನು ನೋಡಿಕೊಂಡು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಅದಾದ ನಂತರ ಮತ್ತೆ ಇಲ್ಲಿ ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಎಷ್ಟಿದೆ ಅಷ್ಟನ್ನು ಹಾಕ್ಕೊಳ್ಳಿ. ನಿಮಗೆ 18,000, 20,000, 30,000, 1,00,000 ಎಷ್ಟಿದೆ ನಿಮ್ಮದು ಕುಟುಂಬ ವಾರ್ಷಿಕ ಆದಾಯ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಉದ್ದೇಶ ಅಂತ ತೊಗೊಳ್ಳಿ. ವಿದ್ಯಾಭ್ಯಾಸ, ನೌಕರಿ ಈ ಥರ ಅಂತಿದೆ. ಈ ಮೂರರಲ್ಲಿ ಯಾವ್ದಾದ್ರು ಒಂದನ್ನು ಸೆಲೆಕ್ಟನ್ನು ಮಾಡಿಕೊಂಡು ಮತ್ತೆ ಇಲ್ಲಿ ಮುಂದಿನ ಅಂತ ನೆಕ್ಸ್ಟ್ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೆಕ್ಸ್ಟ್ ನೋಡಿ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಭಾವಚಿತ್ರ ಅಪ್ಲೋಡ್ ಅಂತಿದೆ. ಇಲ್ಲಿ ವೆಬ್ ಕ್ಯಾಮ್ರಾ ಇದ್ದರೆ ವೆಬ್ ಕ್ಯಾಮ್ರಾ ಡೈರೆಕ್ಟಾಗಿ ತೊಗೊಳುತ್ತೆ. ಕ್ಯಾಮ್ರಾ ಓಪನ್ ಆಗಿ ಇಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತೇನೆ ಸ್ಕ್ಯಾನ್ ಅಂತ ತೊಗೊಳ್ಳಿ. ತೊಗೊಂಡು ಇಲ್ಲಿ ಚೂಸ್ ಫೈಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಫೋಟೋನ ಅಪ್ಲೋಡನ್ನು ಮಾಡಬೇಕು. ಈ ಒಂದು ಫೋಟೋನ JPG ಫಾರ್ಮೆಟಲ್ಲಿ ಇರಬೇಕು. 50 KB ಒಳಗಡೆ ಮಾಡ್ಕೊಂಡಿರಿ. ನೋಡಿ ಇವಾಗ ನಾನು ಅಪ್ಲೋಡನ್ನು ಮಾಡ್ತಾ ಇದ್ದೀನಿ. ಐವತ್ತು KB ಒಳಗಡೆ ಇದ್ದರೆ ಮಾತ್ರ ಅದು ಅಪ್ಲೋಡ್ ಆಗುತ್ತೆ, ಇಲ್ಲಾಂದರೆ ಅಪ್ಲೋಡ್ ಆಗೋದಿಲ್ಲ. ಸೊ ನೋಡಿ ಇಲ್ಲಿ ಫೈಲ್ ಸೈಜ್ ಮಸ್ಟ್ ಬಿ ಬಿಲೋ 50 KB ಅಂತ ಬರ್ತಾ ಇದೆ. ಈ ರೀತಿ ಎರರ್ ಬರುತ್ತೆ. 50 KB ಒಳಗಡೆ ಇಲ್ಲ ಅಂದರೆ 50 KB ಒಳಗೆ ಇಟ್ಕೊಂಡು ಸ್ಕ್ಯಾನ್ ಮಾಡಿ. ಅದಾದ ನಂತರ ಇಲ್ಲಿ ಶಾಲಾ ದಾಖಲಾತಿ ವಿದ್ಯಾಭ್ಯಾಸ ಹೊಂದಿದಲ್ಲಿ TCಯನ್ನು ಅಥವಾ ಶಾಲಾ ದೃಢೀಕರಣ ಪ್ರಮಾಣಪತ್ರವನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡನ್ನು ಮಾಡಬೇಕು. ಸೊ ಅದ ನಂತರ ಪಡಿತರ ಚೀಟಿ ನೋಡಿ ಅವಾಗಲಿದೆ ನಿಮಗೆ ಪಡಿತರ ಚೀಟಿ. ಅದ ನಂತರ ಎಪಿಕ್ ಕಾರ್ಡ್, ವೋಟರ್ ಐಡಿ ಇದ್ದರೆ ವೋಟರ್ ಐಡಿ ಮತ್ತು ಅಥವಾ ಹಳೆಯ ಜಾತಿ ಪ್ರಮಾಣಪತ್ರ ಅಂತಿದೆ. ಹಳೆಯ ಜಾತಿ ಪ್ರಮಾಣಪತ್ರ ಇದ್ದರೆ ಅಪ್ಲೋಡನ್ನು ಮಾಡಿಕೊಂಡು ಇಲ್ಲ ಅಪ್ಲೋಡ್ ಡಾಕ್ಯುಮೆಂಟ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲೋಡ್ ಆಗುತ್ತೆ. ಇದು ಕೂಡ ಅಷ್ಟೇ PDF ಸ್ಕ್ಯಾನ್ ಮಾಡ್ಕೋಬೇಕು. 200 KB ಒಳಗಡೆ ಇರಬೇಕು ಅಂದರೆ ಮಾತ್ರ ಅಪ್ಲೋಡ್ ಆಗುತ್ತೆ. ಸೊ ಅನಂತರ ಇಲ್ಲಿ ಸ್ವಯಂ ಘೋಷಣೆ ಪ್ರಮಾಣಪತ್ರ ಇಲ್ಲಿ ಆಧಾರ್ ಕಾರ್ಡ್ ಅಪ್ಲೋಡನ್ನು ಮಾಡಬೇಕು. ಸ್ವಯಂ ಘೋಷಣೆಗೆ ಯಾವುದೇ ಥರ ಫಾರ್ಮ್ ಬರೋದಿಲ್ಲ. ಸೊ ಅದನ್ನು ಗುರುತಿನ ಚೀಟಿ, ವಿಳಾಸಪೂರ್ವವಾಗಿ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡನ್ನು ಅಪ್ಲೋಡನ್ನು ಮಾಡ್ಬೋದು. ಸೊ ಆಧಾರ್ ಕಾರ್ಡನ್ನೇ ಅಪ್ಲೋಡ್ ಮಾಡ್ಕೊಳ್ಳಿ. 3 ಬಾಕ್ಸಿಗೆ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿ, ಮೇಲ್ಗಡೆ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಿರ್ತೀರಲ್ಲ ಮಾಡಿಕೊಂಡು ಕೆಳಗಡೆ ಸಲ್ಲಿಸ್ ಅಂತಿದೆ ನೋಡಿ, ಈ ಒಂದು ಸಲ್ಲಿಸ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಸಲ್ಲಿಸ್ ಅಂತ ಕೊಟ್ಟ ನಂತರ ಆಡಿ ನಂಬರ್ ಬರುತ್ತೆ. ಈ ಒಂದು ಆಡಿ ನಂಬರನ್ನು ನೋಟ್ ಮಾಡಿಟ್ಕೋಬೇಕು. ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ನೋಡಿ ಸೈನ್ ಮುಂದುವರಿಸಿ ಅಂತಿದೆ ನೋಡಿ. ನೆಕ್ಸ್ಟ್ ಇವಾಗ OTP ಹಾಕಿ ಸೈನನ್ನು ಮಾಡೋದಿರುತ್ತೆ. ನೆಕ್ಸ್ಟ್ ಈ ಒಂದು ಸೈನ್ಗೆ ಮುಂದುವರಿ ಅಂತ ಕ್ಲಿಕ್ ಮಾಡಿ. ಸೈನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಸೈನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನ ಎಂಟ್ರ್ ಮಾಡಬೇಕು. ಆಧಾರ್ ಕಾರ್ಡ್ ನಂಬರನ್ನ ಎಂಟ್ರ್ ಮಾಡಿ ಸೆಂಡ್ OTP ಅಂತ ಕೊಡಬೇಕು. ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ ಒಂದು OTPಯನ್ನು ಇಲ್ಲಿ ಎಂಟ್ರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಸೈನ್ ಆಗುತ್ತೆ.
ನೋಡಿ ಇವಾಗ OTP ಹಾಕಿಸಿ ನಾವು ಸಬ್ಮಿಟ್ ಕೊಟ್ಟಿದ್ದೀನಿ. ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ಯಶಸ್ವಿ ಪಾವತಿ ನಂತರ ಅರ್ಜಿಯನ್ನು ಪ್ರಕ್ರಿಯೆ ಅಂದರೆ ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಮಾಡಿದ ನಂತರವೇ ಈ ಒಂದು ಅರ್ಜಿಯನ್ನು ಪ್ರಕ್ರಿಯೆಗೊಳಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇವಾಗ ಪೇಮೆಂಟನ್ನು ಮಾಡಬೇಕು, ಪಾವತಿ ವಿಧಾನ. ಸೊ ಇಲ್ಲಿ ಹಣ ಪಾವತಿಸಲು ಮುಂದುವರಿಯಿರಿ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಈ ರೀತಿಯಾಗಿ ಸ್ವೀಕೃತಿ ಸಂಖ್ಯೆ ಆಡಿ ನಂಬರ್ ತೋರಿಸುತ್ತೆ. ಇಲ್ಲಿ ಪಾವತಿಸಬೇಕಾದ ಮೊತ್ತ 40 ರೂಪಾಯಿ. ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು 2 ಆಪ್ಷನ್ ಇರ್ತವೆ ಇಲ್ಲಿ. ಇದರಲ್ಲಿ SBI ಪೇ ಅಂತ ಒಂದಿದೆ, ಫೋನ್ಪೇ ಅಂತ ಒಂದಿದೆ. ಫೋನ್ಪೇ ಮಾಡೋರು ಫೋನ್ಪೇಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಫೋನ್ಪೇ ಬೇಡ ನಮಗೆ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು ಅಥವಾ UPI ನಂಬರ್ ಹಾಕಿ ಅಥವಾ QR ಕೋಡ್ ಸ್ಕ್ಯಾನ್ ಮಾಡಿ ಪೇ ಮಾಡ್ತೀವಲ್ಲ ನಾವು, ಆ ಥರ ಮಾಡಬೇಕು ಅಂದ್ಕೊಂಡ್ರು SBI ಅಂತ ತೊಗೋಬೇಕಾಗುತ್ತೆ. ಕೇವಲ ಫೋನ್ಪೇ ಮಾಡೋರು ಫೋನ್ಪೇಲಿಂದ ಪೇ ಮಾಡ್ಬೋದು ಈಸಿಯಾಗಿ. ಇಲ್ಲ ನಮಗೆ ನೆಟ್ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಬೇಕು ಮತ್ತು QR ಕೋಡ್ಲಿಂದ ಮಾಡ್ತೀವಿ ಇನ್ನೂ ಈಸಿ ಅಂದರೆ SBI ಅಂತ ತೊಗೊಳ್ಳಿ. ನಾನು SBI ಅಂತ ತೊಗೊತಾ ಇದ್ದೀನಿ. ಇಲ್ಲಿ SBI ಅಂತ ತೊಗೊಂಡ ನಂತರ ಹಲವಾರು ಆಪ್ಷನ್ ಬರ್ತವೆ. ಫೋನ್ಪೇ ಅಂತ ಕೊಟ್ಟರೆ ಓನ್ಲಿ ಫೋನ್ಪೇ ಮಾತ್ರ ಮಾಡಬೇಕು. ಸೊ ಇಲ್ಲಿ ನೋಡಿ 3 ತೋರಿಸ್ತಾ ಇದೆ, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು ನೋಡಿ ಎಲ್ಲ ಥರ ಇದೆ. UPI, ಪೇಟಿಎಮ್ಮು, ಗೂಗಲ್ ಪೇ, ಫೋನ್ಪೇ, ಭೀಮ್ UPI ಎಲ್ಲನೂ ತೋರಿಸುತ್ತೆ ಇದರಲ್ಲಿ. ನಿಮಗೆ ಇದರಲ್ಲಿ ಯಾವ್ದು ಈಜಿ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು UPI ಅಂತ ತೊಗೊಂಡಿನಿ. ಇಲ್ಲಿ ಎಂಟರ್ UPI ಅಂತಿದೆ ನೋಡಿ, ಎಂಟರ್ UPI ID ಕೂಡ ಮಾಡ್ಬೋದು, UPI QR ಅಂತ ಮಾಡ್ಬೋದು. UPI QR ತೊಗೊಂಡಿನಿ. ತೊಗೊಂಡು ಪೇ ಅಂತ ಕೊಡಿ. ಪೇ ಅಂತ ಕೊಟ್ಟ ನಂತರ QR ಕೋಡ್ ಶೋ ಆಗುತ್ತೆ. ಆ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿ ಪೇ ಮಾಡಿದರೆ ನಿಮಗೆ ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಆಗುತ್ತೆ. ನೋಡಿ ಪೇಮೆಂಟ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ನೋಡಿ ಸ್ವೀಕೃತಿ ಸಂಖ್ಯೆ ಇರುತ್ತೆ, ಅಮೌಂಟ್ ಪೇ ಮಾಡಿರೋದು ಮತ್ತು ಸಕ್ಸಸ್ಫುಲ್ಲಾಗಿ ಬಂದಿರುವಂಥ ಸಕ್ಸಸ್ ಅಂತ ಬಂದಿರುತ್ತೆ, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಕೂಡ ಇದೆ. ಇಲ್ಲಿ ಮತ್ತೆ ಮುಂದುವರಿಸಿ ಅಂತಿದ್ದಲ್ಲ, ಇದರ ಮೇಲೆ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದ ನಂತರ ಅಪ್ಲಿಕೇಶನ್ ಯಶಸ್ವಿಯಾಗಿ ಸಹಿ ಮಾಡಲಾಗಿದೆ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಕ್ಲಿಕ್ ಮಾಡಿ ಅಂತಿದೆ. ಮತ್ತು ಯಶಸ್ವಿ ಹಣ ಪಾವತಿ ನಂತರ ಅರ್ಜಿಯ ಪ್ರಕ್ರಿಯೆಗೊಳಿಸಲಾಗುತ್ತೆ ಸೂಚನೆಯಲ್ಲಿ ಕೂಡ ಕೊಟ್ಟಿದ್ದಾರೆ. ಡೌನ್ಲೋಡ್ ಅಂತಿದ್ದಲ್ಲ, ಈ ಒಂದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಒಂದು ಅಪ್ಲಿಕೇಶನ್ ಹಾಕಿರುವ ಬಗ್ಗೆ ಒಂದು PDF ಓಪನ್ ಆಗುತ್ತೆ. ಒಂದು ಅಪ್ಲಿಕೇಶನ್ ಪ್ರಿಂಟು ತಗೋಬೋದು. ಮತ್ತು ರಸೀದಿ ಬೇಕಂದರೆ ಇಲ್ಲಿ ಏನು ರಸೀದಿ ಅಂತಿದೆ ನೋಡಿ, ಈ ಒಂದು ಪ್ರಿಂಟನ್ನು ಕೂಡ ರಸೀದಿ ಕೂಡ ಅಕ್ಲಾಜ್ಮೆಂಟ್ ಸಣ್ಣ ಒಂದು ಪೇಮೆಂಟ್ ಮಾಡಿರೋ ಬಗ್ಗೆ, ಅಪ್ಲಿಕೇಶನ್ ಹಾಕಿರೋ ಬಗ್ಗೆ ರಸೀದಿಯನ್ನು ನಿಮಗೆ ಸಿಗುತ್ತೆ. ಇಲ್ಲಿ ಮೇಲ್ಗಡೆ PDF ಓಪನ್ ಆಗಿದೆ ನನಗೀಗ. ಈ ರೀತಿಯಾಗಿ ಬರುತ್ತೆ ನಿಮಗೆ ನೋಡಿ. ಇಲ್ಲಿ RND ನಂಬರು ಎಲ್ಲ ಒಂದು ಹೆಸರು ಏನೇನು ಹಾಕಿರ್ತಾರೆ ಎಲ್ಲನೂ ಫಿಲ್ ಮಾಡಿರ್ತಾರೆ ಎಲ್ಲನೂ ಇಲ್ಲಿ ಬಂದಿರುತ್ತೆ. ಸರಿ ಇದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ರಿಸಿಪ್ಟ್ ಕೂಡ ಬಂದಿಲ್ಲ, ಇದರಲ್ಲಿ ಬರೀ ಓನ್ಲಿ ಅಪ್ಲಿಕೇಶನ್ ಅಷ್ಟೇ ಬಂದಿದೆ. ಸೊ ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲಲ್ಲೇ ಈ ಒಂದು ಅಪ್ಲಿಕೇಶನನ್ನು ಹಾಕೋಬೋದು. ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಯಾಕಂದರೆ ತುಂಬ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ. 5.0 ನಾಡ ಕಚೇರಿ ವೆಬ್ಸೈಟ್ನಲ್ಲಿ ತುಂಬ ಈಸಿಯಾಗಿ ಮೊಬೈಲ್ನಲ್ಲೇ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಕೇವಲ 40 ರೂಪಾಯಿನಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಯಾವುದೇ ರೀತಿ ರಾಮೋನ್ ಬೆಂಗಳೂರು ಕರ್ನಾಟಕಕ್ಕೆ ಹೋಗೋದು ಅವಶ್ಯಕತೆ ಇರೋದಿಲ್ಲ. ನಮ್ಮ ಒಂದು ವಿಡಿಯೋಗಳು ಡೈಲಿ ನೀವು ನೋಡ್ತಾ ಇದ್ದರೆ ನಾವು ಹಾಕುವಂಥ ವಿಡಿಯೋನ ಅಪ್ಲಿಕೇಶನನ್ನು ಸಂಪೂರ್ಣವಾಗಿ ನೋಡಿ ನೀವು ಕಲ್ಕೋಬೋದು. ನೀವು ಕೂಡ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು, ಮನೆಯಲ್ಲೇ ಕುಳಿತು ಮೊಬೈಲ್ನಲ್ಲಿ ಅಪ್ಲೈ ಮಾಡೋದು ನೀವು ಕಲ್ಕೊತೀರ ಅಂತ ಹೇಳ್ತಾ, ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಕ್ವಶನ್ಗಳಿದ್ದರೆ, ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀವಿ ಅಂತ ಹೇಳ್ತಾ, ನೆಕ್ಸ್ಟ್ ಇದೇ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.